ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ಪ್ರಯುಕ್ತವಾಗಿ ಕುಂದಾಪುರ ಕನ್ನಡ ಪ್ರತಿಷ್ಠಾನದಿಂದ ಇವತ್ತು ವಿಜಯನಗರದಲ್ಲಿ ಅದ್ದೂರಿಯಾಗಿ ಕುಂದಾಪುರ ಕನ್ನಡ ಸಂಭ್ರಮ ಆಗ್ತಿದೆ. ನಮ್ ಜೊತೆ ಕುಂದಾಪುರದ ನಿಜಕ್ಕೂ ಒಂದ್ ರೀತಿ ಅವರ ಕೀರ್ತಿಯನ್ನ ಹೆಚ್ಚು ಮಾಡಿದಂತವ್ರು ಅದು ರವಿ ಬಸ್ರೂರು. ಇಡೀ ದೇಶದಾದ್ಯಂತ ಸಂಗೀತದ ಮೂಲಕವಾಗಿನೇ ಪ್ರಸಿದ್ಧಿ ಆದಂತವ್ರು ನಮ್ ಜೊತೆ ಇದ್ದಾರೆ. ಸರ್, ಕುಂದಾಪುರ ಕನ್ನಡ ಅಂಬುಕು ಆ ಬಸ್ರೂರಿನ ಹಾಡು ನೆನಪಾತ್ ಎಷ್ಟು ಖುಷಿ ಆಗ್ತೈತಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ. ಇದು ಹಬ್ಬ ಪ್ರತಿ ಸಲದ ಹಂಗೆ ನಾವೆಲ್ಲರೂ ಸೇರುವಂತ ಹಬ್ಬ. ಬಹಳ ಖುಷಿ ಆತಿತ್ತು. ಇದು ನಿರಂತರ ಸಾಗ್ತಾ ಇರ್ಲಿ ಅಂತ ನನ್ನ ಆಸೆ. ಈಗ ಸಾಮಾನ್ಯವಾಗಿ ಇಡೀ ದೇಶ ನೋಡಿದೆ ರವಿ ಬಸ್ರೂರು ಅನ್ನೋಕ್ಕೂ ಅವರ ಮ್ಯೂಸಿಕ್, ಅವರ ಹಾಡು, ಉಗ್ರಮ್ಮು, KGF, ಈಗ ಡ್ರ್ಯಾಗನ್ ಮುಂದುವರೆದಂತೆ ಟಾಕ್ಸಿಕ್ ರೆಡಿ ಆಗಿದೆ. ಎಲ್ಲರೂ ಕೂಡ ಕಾಯ್ತಿದ್ದಾರೆ ರವಿ ಬಸ್ರೂರ BGM ಹೆಂಗಿರುತ್ತೆ ಅಂತ. ಇಡೀ ಪ್ಯಾನ್ ವರ್ಲ್ಡ್ಗೆ ಕುಂದಾಪುರ ಕನ್ನಡದಲ್ಲಿ ಒಂದು ವಿಶೇಷ ಮಾಡೋದಾರೆ ಹ್ಯಾಂಗ್ ಮಾಡ್ತಾರೆ ಎಂತ ಹೇಳೋದು, ಕುಂದಾಪುರ ಕನ್ನಡ ಇಡೀ ಪ್ರಪಂಚ ಅಲ್ಲಾಡ್ಸೋಕೆ ಹೊರಟಿತ್ತು ಅಷ್ಟೇ. ಹೌದಾ? ಹಂಗೆ ಈಗ ಬಸ್ರೂರಂಕು ಸಾಮಾನ್ಯವಾಗಿ ತುಂಬಾ ಜನರಿಗೆ ರವಿ ಬಸ್ರೂರು ಆ ಭಾಗದ ಕಲ್ಚರ್ ಗೊತ್ತು. ಆದ್ರೆ 1665ರಲ್ಲಿ ಶಿವಾಜಿ ಮಹಾರಾಜರೇ ಅಲ್ಲಿ ಬಸ್ರೂರಿಗೆ ಬಂದಿರ. ನಿಮ್ಮ ಊರಂಬಕ್ಕೂ ನಿಮ್ಗೆ ಸ್ಫೂರ್ತಿ ಕೊಡೋದು ಏನು ರವಿ ಬಸ್ರೂರವ್ರೆ? ನಮ್ಮೂರಿನ ಜನ ಅಂದ್ರೆ ಇನ್ನೊಂದು ನೆನಪು ಮಾಡ್ಕಣಕ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕುಂದಾಪುರ ಕನ್ನಡದಲ್ಲಿ ಹಾಡಿರ. ಆ ದಿನಗಳ ನೆನಪು ಮಾಡ್ಕೊಂಡ್ ಎಷ್ಟು ಖುಷಿ ಆಯ್ತು. ಅದು ನಮ್ಮ ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ಪಾಯಿಂಟ್ ನಮ್ಗೆ. ಯಾಕಂದ್ರೆ ನಮ್ಮ ಭಾಷೆನ ನಾನು ಬೆಂಗಳೂರಿಗೆ ಬಂದಾಗಳಿಗೆ ನಮ್ಮ ಭಾಷೆ ಮಾತಾಡೋಕೆಲ್ಲ ಹೆದರ್ಕಂತಿದ್ದಾರೆ. ಅಂದ್ರೆ ಇದು ಎಲ್ಲರಿಗೂ ಅರ್ಥ ಆಗ್ತೋ ಇಲ್ಲೋ ನೋಡಿ. ಆ ಮೂಮೆಂಟ್ ಅಲ್ಲಿ ಒಂದೊಂದೇ ತಗೊಂಡ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಬ್ರು ಕೊಟ್ಟ ಸಪೋರ್ಟ್, ಅದರಲ್ಲಿ ಅಪ್ಪು ಸರ್ ಸಪೋರ್ಟ್ ತುಂಬಾ ಇತ್ತು. ಈವನ್ ಚಂದ ಹಾಡಲು ಕೂಡ ಅವರು ಅದನ್ನ ಒಪ್ಪಿ ಸಿನಿಮಾಕ್ಕೆ ಒಪ್ಪದಗಳಿಗೆ. ಸೊ ಇವೆಲ್ಲವೂ ಒಂದು ಭಾಷೆಗೆ ಅವ್ರು ಕೊಟ್ಟಂತ ಒತ್ತು. ಅದರಿಂದ ಎಷ್ಟೋ ಜನರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇತ್ತು. ಇವತ್ತು ಈ ಮಟ್ಟದ ಬೆಳವಣಿಗೆಗೆ ಎಷ್ಟೋ ಜನರ ಕಾಂಟ್ರಿಬ್ಯೂಷನ್ ಇತ್ತು. ಅವರೆಲ್ಲ ಕಾಂಟ್ರಿಬ್ಯೂಷನ್ಗೋಸ್ಕರ ಈ ಮಟ್ಟಕ್ಕೆ ಬೆಳವಣಿಗೆ ಆಯ್ತು. ಶಿವಣ್ಣ ಅವರು ಕೂಡ ಯಕ್ಷಗಾನ ವೇಷ ಹಾಕಿದ್ದು ಮೊಟ್ಟ ಮೊದಲ ಬಾರಿಗೆ ಅದು ರವಿ ಬಸ್ರೂರೇ ಅಂತದೊಂದು ಪ್ರಯತ್ನ ಮಾಡಿದ್ದು. ಯಕ್ಷಗಾನವನ್ನ ಒಂದು ಸಿನಿಮಾವೇ ಮಾಡಿದ್ರಿ. ಇಡೀ ಇವತ್ತು ಕರ್ನಾಟಕ ಕಾಂತಿತ್ತು. ಇನ್ನು ಮುಂದಿನ ದಿನದಲ್ಲಿ ಕುಂದಾಪುರ ಕನ್ನಡಕ್ಕೆ ನಿಮ್ ಕೊಡುಗೆ ಹೆಂಗಿರ್ಲಕ್ಕೆ ಏನ್ ನಿರೀಕ್ಷೆ ಮಾಡ್ಬೋದು? ನಿರಂತರ ಏನಾರು ಒಂದು ನಡೀತಾ ಇರತ್ತು, ಏನಾರು ಒಂದು ಹೊಸದಾಗಿ ಬರ್ತಾ ಇರತ್ತು. ಅದು ದೇವಸ್ಥಾನ ಇದ್ದಂಗೆ, ದೇವಸ್ಥಾನಕ್ಕೆ ಹಣಕಾಯಿ ಹೊಡೆದು ನಡೀತಾ ಇರತ್ತೆ. ನೋಡಿದ್ರಲ್ಲ, ಇದು ರವಿ ಬಸ್ರೂರು ಕುಂದಾಪುರ ಕನ್ನಡದ ಕಾರ್ಯಕ್ರಮದ ಹಬ್ಬದಲ್ಲಿ ಬಂದು ಖುಷಿಯಿಂದ ಬಾಯಿ ತುಂಬಾ ಕುಂದಾಪುರ ಕನ್ನಡದಾಗ ಮಾತಾಡಿರೋ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅಖಿಲೇಶ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.